ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಮನಮಂದಿರದ ದೈವವಾದಂತಹ ಲಿಂಗೈಕ್ಯ ಸಂಗರಬಸವ ಸ್ವಾಮಿಗಳ ಪಾದವನ್ನು ಪಡೆದುಬಿಟ್ಟು ಈ ಕ್ಷೇತ್ರದ ಶಾಸಕನಾದ ಬಸವರಾಜ ಬೊಮ್ಮಾಯಿ ಅಂದರೆ ಸವಣೂರು ಮತ್ತು ಸಿಗ್ಗಾಂವ್ ಕ್ಷೇತ್ರಗಳು ಹಿಂದುಳಿದ ಕ್ಷೇತ್ರ ಅಂತನ್ನುವಂಥ ಒಂದು ಪ್ರಸಂಗವನ್ನು ನಾವೆಲ್ಲರೂ ಕಂಡುಕೊಂಡಂಥ ಸತ್ಯ. ನಾವು ಇದೇ ಊರಿನಲ್ಲೇ ಬೆಳೆದು ಇದೇ ಊರಿನಲ್ಲೇ ಸ್ವಾಮಿಗಳಾಗಿ 57 ವರ್ಷ ಕಳೆದಿದ್ದೇವೆ. 57 ವರ್ಷ ಅಂತಂದ್ರೆ 60 ವರ್ಷದಿಂದನೂ ಸ್ವತಂತ್ರ ಸಿಕ್ಕ ಇಷ್ಟರವರೆಗೂ ನಾವು ನೋಡ್ತಾ ಇದ್ವಲ್ಲ, ಇಷ್ಟು ಪ್ರಗತಿಯನ್ನು ನಮ್ಮ ಕ್ಷೇತ್ರ ಎಂದೂ ಕಂಡಿಲ್ಲ. ಯಾಕಂತಂದ್ರೆ ಇಲ್ಲಿ ಕೆರೆ ಹೂಳೆತ್ತೋದಾಗಲಿ, ಕೆರೆಗೆ ನೀರು ತರೋದಾಗಲಿ, ಒಂದು ನೀರಾವರಿ ತುಂತುರು ನೀರಾವರಿ ಅನ್ನೋ ವ್ಯವಸ್ಥೆ ಆಗಲಿ, ರೋಡ್ ಆಗಲಿ, ಶಿಕ್ಷಣ ಸಂಸ್ಥೆಗಳಾಗಲಿ, ಪ್ರಗತಿಪರವಾದ ಅಂತ ಅನ್ನೋದು ನಮ್ಮ ಕನಸಿನ ಮಾತಾಗಿ ಹೋಗಿತ್ತು. ಹಿಂದೆ ನಮ್ಮನ್ನೆಲ್ಲ ಬೆಂಗಳೂರಾಗಿ ಒಂದು ಶಬ್ದದಿಂದ ಕರಿತೀವಿ, ಚಡ್ಡಿ ಹಾಕದನ್ನ ಕುಸ್ತಿ ಒಗೆದಂತಹ ಒಬ್ಬ ವ್ಯಕ್ತಿತ್ವ ಯಾವುದಾದ್ರೂ ಐತಿ ಅಂತಂದ್ರೆ ಸಿಗ್ಗಾವಿ ಹೆಸರನ್ನು ಹೇಳ್ತಿದ್ವಿ ನಾವು. ಸಿಗ್ಗಾವಿ ಸ್ವಾಮಿಗಳು ಅಂತ ಬೆಂಗಳೂರಾಗ ಅಂದ್ರೆ ಚಡ್ಡಿ ಹಾಕದಕ್ಕೆ ಇದು ಕುಸ್ತಿ ಒಗೆದ ಮಕ್ಕಳು ಅಂತಿದ್ರು. ಅದ್ರ ಹಿನ್ನೆಲೆ ಭಾಳ ಐತಿ, ಅದು ಬೇಡ. ಈಗ ಏನಂತ ಇದ್ದಾರೆ ಅಂದರೆ, ಇಡೀ ರಾಜ್ಯ ಎಂಥ ಪ್ರಗತಿಪರ ಚಿಂತಕನ್ನು ನೀವು ಪಡೆದಿರಪ್ಪ, ನೀವು ಭಾಗ್ಯವಂತರು ಅನ್ನುವಂತಹ ಒಂದು ಭಾಗ್ಯಶಾಲಿ ಕೆಲಸವನ್ನು ಬಸವರಾಜ ಬೊಮ್ಮಾಯಿರು ಮಾಡೋಣ ಅಂದರೆ ಏನೂ ತಪ್ಪಲ್ಲ. ಯಾಕಂತಂದ್ರೆ ನಾವು ಮೂಲಭೂತವಾಗಿ ಸಣ್ಣಂದಿರ್ತ ಇಲ್ಲಿವರೆಗೂ ನೋಡಿದರೂ ಸರಿಯಾದ ರೋಡ್ ಇರಲಿಲ್ಲ, ಕೆರೆಗೆ ನೀರಿರಲಿಲ್ಲ. ಅದನ್ನು ಬಿಟ್ಟು ಶಿಕ್ಷಣ ಸಂಸ್ಥೆಗೆ ನಾವೇ ಒತ್ತನ್ನು ಯಾರೂ ಕೊಡಲೇ ಇಲ್ಲ. ಕೊಡದಾಗಿದ್ದಾಗ ನಮ್ಮಂಥವರು ಕೂಡ ಹುಬ್ಬಳ್ಳಿ, ಧಾರವಾಡ, ಹಾವೇರಿಯಲ್ಲಿ ಇದ್ದು ಕಲಿಯುವಂಥ ಪ್ರಸಂಗವನ್ನು ನಾವೆಲ್ಲರೂ ಕಂಡಿದ್ದೀವಿ, ಅನುಭವಿಸಿದ್ದೇವೆ. ಆದರೆ ಈಗಿನ ಜನಾಂಗಕ್ಕೆ ಏನೈತೆ ಅಂದರೆ, ತಮ್ಮ ಮನೆಯಲ್ಲೇ ಉಂಡು ತಮ್ಮ ಊರಲ್ಲೇ ಓದುವಂಥ ಒಂದು ವ್ಯವಸ್ಥೆಯನ್ನು ಪ್ರತಿಯೊಂದು ಹಳ್ಳಿಗೂ ಕೂಡ ಹೈಸ್ಕೂಲ್ ವ್ಯವಸ್ಥೆ ಮಾಡಿದ್ದಾನೆ, ಕಾಲೇಜ್ ವ್ಯವಸ್ಥೆ ಮಾಡಿದ್ದಾನೆ, ಡಿಪ್ಲೊಮಾ ಕಾಲೇಜ್ ತಂದಿದ್ದಾನೆ, 1-2 ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾನೆ. ಅವನ್ನ ಹೇಳಬೇಕು ಅಂತಂದ್ರೆ ಕನಿಷ್ಠ ಒಂದು 2-3 ತಾಸಾದರೂ ಬೇಕು ಅವನು ವಿವರಣೆ ಹೇಳಬೇಕು ಅಂತಂದ್ರೆ. ಆ ವಿವರಣೆ ಹೇಳೋಕ್ಕಿಂತನೂ ಅವ ಅಂದ್ರೆ ಪ್ರಗತಿ ಅಂದ್ರೆ ಅವ ಅಂದ್ರೆ ಏನೂ ತಪ್ಪಿಲ್ಲ. ನಮ್ಮ ಊರಿನಲ್ಲಿ ಕ್ರೀಡಾಭಿಮಾನಿಗಳಿಗೂ ಕೂಡ ಒಂದು ಸ್ಟೇಡಿಯಂ ಇರಲಿಲ್ಲ. ಕ್ರೀಡೆ ಆಡುವಂತಹ ಕ್ರೀಡಾ ಆಸಕ್ತರು ಭಾಳ ಜನ ಇದ್ದರೂ ಒಂದು ಸ್ಟೇಡಿಯಂ ಇರಲಿಲ್ಲ. ಅಂಥ ದೊಡ್ಡ ಸ್ಟೇಡಿಯಂ ಕಟ್ಟಿಸಿದ್ದಾನೆ. ಆಮೇಲೆ SC ST ಜನಾಂಗಕ್ಕಂಥೇಳಿ ಸಾಕಷ್ಟು ಹಾಸ್ಟೆಲ್ಗಳನ್ನು ತಂದಿದ್ದಾನೆ ಮಹಿಳೆಯರಿಗಾಗಿ. ಈಗ ಅರಸುನ ಹೆಸರಿನ ಮೇಲೆ ಬರುವಂಥ ಒಂದು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಏನು ಬರಬೇಕಾಯ್ತು ಹಾಸ್ಟೆಲ್ಸು, ಲೇಡೀಸ್ ಹಾಸ್ಟೆಲ್ಸು, ಜೆಂಟ್ಸ್ ಹಾಸ್ಟೆಲ್ಸು, ಮುರಾರ್ಜಿ ಮತ್ತು ರಾಣಿ ಕಿತ್ತೂರು ಚೆನ್ನಮ್ಮ, ಅರಸು, ಇವೆಲ್ಲವನ್ನು ಏನು ತಂದಿದ್ದಾನಂದ್ರೆ ಬೊಮ್ಮಾಯಿ ತಂದಿದ್ದಾನೆ. ಬೊಮ್ಮಾಯಿ ತಂದು ಪ್ರಗತಿಪರವಾದದಲ್ಲಿ ಆತ ಇದ್ದಾನೆ. ಇನ್ನೊಂದು ಹೇಳಬೇಕು ಅಂತಂದ್ರೆ, ಯಾವಾಗೋ ಆರಿಸಿ ಬಂದು MLA ಅವರು ಮತ್ತು ಯಾವಾಗ ಬರ್ತಾರಪ್ಪ ಅಂದ್ರೆ ಇಲೆಕ್ಷನ್ ಇದ್ದಾಗ ಬರ್ತಾರ ಅನ್ನುವಂಥ ಒಂದು ವದಂತಿ ನಮ್ಮ ನಾಡಿನಾಗಿತ್ತು. ಈಗ ಪ್ರತಿ ವಾರದಾಗ 50-60 ಹಳ್ಳಿ ಅಡ್ಡಾಡಿ ಅಲ್ಲಿ ಆಗುವಂಥ ಪ್ರಗತಿಗಳನ್ನು ಎಲ್ಲ ಪರಿಶೀಲನೆ ಮಾಡುವಂಥ ವ್ಯಕ್ತಿ ಆತ. ಒಂದು ಮಠಗಳ ತತ್ವವನ್ನು ವಿಚಾರ ಮಾಡಿದರೆ, ಜಾತೀಯತೆಯನ್ನು ಕಿತ್ತು ಹೋಗೋದು ನೀತಿಯತೆಯನ್ನು ಸಮಾಜಕ್ಕೆ ಅಳವಡಿಸಬೇಕು ಅನ್ನುವಂತಹ ಹುನ್ನಾರಿನಲ್ಲಿ ನಾವೆಲ್ಲ ಸಾಕಷ್ಟು ಬಡದಾಡಿದರೂ ಕೂಡ ಆಗಿಲ್ಲ. ಆದರೆ ಈ ಬಸವರಾಜ ಬೊಮ್ಮಾಯಿಯವರು ನಮ್ಮ ಜೊತೆ ಒಡನಾಟ, ನಮ್ಮ ಮಠದ ಜೊತೆ ಒಡನಾಟ ಇಟ್ಕೊಂಡಿಂದ ಯಾವ ಜಾತಿಯವರಿಗೂ ಕೂಡ ಯಾವುದೇ ರೀತಿ ಅನ್ಯಾಯ ಆಗದಂಗೆ ಮಾಡಿದಂಥದನ್ನು ನೋಡಿದರೆ, ಇವ್ರನ್ನ ಕಂಡು ಕೆಲವೊಂದು ನಮ್ಮ ಒಡನಾಟ ಏನು ಬೆಳೀತಾ ಬಂತಲ್ಲ ಅವ್ರ ಜೊತೆಗೆ, ನಾವು ಏನನ್ನಾದರೂ ಒಂದು ಸಾಧಿಸಬೇಕಪ್ಪ ಅನ್ನುವಂಥ ಛಲವನ್ನು ಮೂಡಿಸಿದಂಥ ಒಂದು ಬಲವಾದ ವ್ಯಕ್ತಿ ಅಂದರೆ ಬಸವರಾಜ ಬೊಮ್ಮಾಯಿ ಅಂದರೆ ಏನು ತಪ್ಪಿಲ್ಲ. ಅವನ ಒಡನಾಟ ನಮ್ಮ ಮಠದ ಜೊತೆಗೆ ಅತೀ ನಿಕಟವರ್ತಿ. ಆತ ಬಂದ ಅಂದ್ರೆ ಪ್ರಗತಿಪರ ಚಿಂತನೆಯನ್ನು ಮಾಡ್ತಾನೆ ಹೊರತಾಗಿ ಇದನ್ನು ಹಿಂಗೆ ಮಾಡಿರಿ ಬುದ್ಧಿ, ಅದನ್ನು ಹಂಗೆ ಮಾಡಿರಿ ಬುದ್ಧಿ ಅನ್ನುವಂಥದ್ದನ್ನು ನಮಗೂ ಕೂಡ ಇದನ್ನು ಈ ಮಾರ್ಗದರ್ಶನದಾಗ ಹೋದ್ರೆ ಜನರಿಗೆ ಒಳ್ಳೇದಾಗ್ತೈತಿ ಅನ್ನುವಂಥ ಪ್ರಸಂಗವನ್ನು ಕೂಡ ಆತ ನಮಗೆ ಪಾಠ ಹಾಕಿಕೊಟ್ಟಾನಂದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಒಂದೊಂದು ಮಠಗಳ ಹುನ್ನಾರ ಏನಿರ್ತಿದ್ವು ಅಂತಂದ್ರೆ, ಒಂದೊಂದು ಮಠಗಳ ಹುನ್ನಾರ ಏನಿರ್ತಿದ್ವು ಅಂದ್ರೆ ಕೆಲವೊಂದೇ ಕಪಿ ಮುಷ್ಟಿಯಲ್ಲಿ ಬದುಕುವಂತಹ ಜೀವನ ಇತ್ತು. ಈತನ ಒಡನಾಟ ನಮ್ಮ ಮಠಕ್ಕೆ ಬೆಳೆದ ಅನ್ಸುಟ್ಟು, ಅಥವಾ ಅವನ ಒಡನಾಟ ನಮಗೆ ಬೆಳೆದ ಅನ್ಸುಟ್ಟು, ನಮಗೊಂದು ಪ್ರಗತಿಪರ ಚಿಂತನೆ ಅಂದರೆ ಏನು, ತತ್ವ ಅಂದರೆ ಏನು ಅನ್ನೋ ನಾಲೇಜು ಕೂಡ ಅವನಿಂದ ಬಂತರು ಅಂದರೆ ಏನು ತಪ್ಪಿಲ್ಲ. ಅದನ್ನು ಸರಾಗವಾಗಿ ನಡೆಸ್ಕೊಂಡು ಹೋಗೋಕೆ ನಮ್ಮ ಜೊತೆ ಸಾಥ್ ಕೊಟ್ಟಿದ್ದಾನಂತಂದ್ರೂ ಏನು ತಪ್ಪಿಲ್ಲ. ಆ ಮನುಷ್ಯ ಭಾಳ ಗ್ರೇಟ್ಫುಲ್ ಆದ ಮನುಷ್ಯ ಇದ್ದಾನೆ. ಎಲ್ಲ ರೀತಿಯಿಂದಲೂ ನೀತಿಯನ್ನು
ಹಿಡ್ಕೊಂಡು ಜಾತಿಯನ್ನು ತೆಗೆದುಹಾಕಿದಂಥ ಏಕೈಕ ವ್ಯಕ್ತಿಯನ್ನು ನಾವು ಕಂಡಿದ್ದೇವೆ ಅಂತಂದ್ರೆ ಏನೂ ತಪ್ಪಾಗಲಿಕ್ಕಿಲ್ಲ. ಅವ ಆಧುನಿಕ ಬಸವಣ್ಣ ಅಂತಂದ್ರೂ ಏನೂ ತಪ್ಪಿಲ್ಲ. ಅಷ್ಟು ಒಡನಾಟ ನಮ್ಮ ಮಠದ ಜೊತೆ ಐತಿ. ನಮ್ಮ ಮಠದ ಬಗ್ಗೆ ಯಾವಾಗೋ ಏನೋ ಕೇಳಿದರೂ ಕೂಡ ಆಯಿತು ಅನ್ನೋದನ್ನು ಬಿಟ್ಟರೆ ಮತ್ತೊಂದು ಮಾತಿಲ್ಲ. ಆತನ ಒಡನಾಟದಿಂದ ನಾವು ಕೂಡ ಒಂದು ಪ್ರಗತಿಪರ ಚಿಂತನೆಯಲ್ಲಿ ಬಂದಿದ್ದೇವಲ್ಲಪ್ಪ, ಇಂಥ ವ್ಯಕ್ತಿಯನ್ನು ಪಡೆದಿದ್ದೇವಲ್ಲ ಅನ್ನೋಂಥ ಇಂಥ ಮಠಕ್ಕೆ ಅಂಥ ಒಬ್ಬ ವ್ಯಕ್ತಿ ಶಿಷ್ಯ ಇದ್ದಾನ ಅಂತಂದ್ರೆ ನಮಗೂ ಒಂದು ದೊಡ್ಡ ಹೆಮ್ಮೆ. ಆ ಹೆಮ್ಮೆಯನ್ನು ಕೊಡುವಂಥ ವ್ಯಕ್ತಿತ್ವ ಅವಂದು ಅಂತಂದ್ರೆ ಏನೂ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮಠ ಅಂತನೇ ಅಲ್ಲ, ಎಲ್ಲ ಮಠಗಳಲ್ಲಿಯೂ ಕೂಡ ಅದೇ ರೀತಿಯಾದಂಥ ಒಂದು ಒಡನಾಟವನ್ನು ಇಟ್ಟುಕೊಂಡಿದ್ದಾನೆ. ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಮಠಕ್ಕಂದ್ರೆ ಏನೂ ತಪ್ಪಾಗಲಿಕ್ಕಿಲ್ಲ. ಅಂತಹ ವ್ಯಕ್ತಿಯನ್ನು ನಾವು ಪಡೆದಿದ್ದು ಒಂದು ಪುಣ್ಯ.